ನಮಸ್ಕಾರ. ಬನ್ನಿ 50 ಸೆಕೆಂಡ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸಮಯ ಶುರು. ಮೊದಲನೇ ಪ್ರಶ್ನೆ, ಈ ಸ್ಟಾಕ್ ಮಾರ್ಕೆಟ್ ಯಾಕಿದೆ? ಸರಳವಾದ ಉತ್ತರ, ದೊಡ್ಡ ಕಂಪನಿಗಳಿಗೆ ಬೆಳೆಯೋಕೆ ತುಂಬಾ ಹಣ ಬೇಕು. ಈ ಹಣ ಅಂದ್ರೆ ಬಂಡವಾಳ ಅವರ ಬಿಸ್ನೆಸ್ ಅನ್ನು ದೊಡ್ಡದು ಮಾಡೋಕೆ ಬೇಕಾಗುತ್ತೆ. ಹಾಗಿದ್ರೆ ಈ ಹಣವನ್ನ ಒಟ್ಟುಗೂಡಿಸೋಕೆ ಕಂಪನಿಗಳು ತಮ್ಮ ಸಣ್ಣ ಸಣ್ಣ ಭಾಗಗಳನ್ನೇ ಮಾರಾಟ ಮಾಡುತ್ತವೆ. ಈ ಪ್ರತಿಯೊಂದು ಭಾಗವನ್ನೇ ನಾವು ಶೇರ್ ಅಂತ ಕರೆಯೋದು. ಅಂದ್ರೆ ಕಂಪನಿಯ ಮಾಲೀಕತ್ವದ ಒಂದು ಸಣ್ಣ ಪಾಲು. ಒಂದು ಷೇರಿನ ಪಯಣದಲ್ಲಿ 3 ಮುಖ್ಯ ಹಂತಗಳು, ಶುರುವಿನಿಂದ ಹಿಡಿದು ಪಬ್ಲಿಕ್ ಟ್ರೇಡಿಂಗ್ ವರೆಗೂ. ಈ ಖರೀದಿ ಮಾರಾಟ ನಡೆಯೋ ಜಾಗ ಇದೆಯಲ್ಲ, ಅದೇ ಷೇರು ಮಾರುಕಟ್ಟೆ. ಇದನ್ನ ಅಮೆಜಾನ್ ತರ ಅನ್ಕೊಳ್ಳಿ, ಆದ್ರೆ ವಸ್ತುಗಳ ಬದಲು ಇಲ್ಲಿ ಕಂಪ್ನಿ ಷೇರುಗಳನ್ನ ಕೊಳ್ಳೋದು. ಹಾಗಿದ್ರೆ ಈ ಷೇರುಗಳ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ? ನೋಡಿ, ಇದು ತುಂಬಾನೇ ಸರಳ. ಇದೆಲ್ಲವೂ 2 ವಿಚಾರಗಳ ಮೇಲೆ ನಿಂತಿದೆ. ಒಂದು ಪೂರೈಕೆ, ಅಂದ್ರೆ ಮಾರಾಟಕ್ಕೆ ಎಷ್ಟು ಷೇರುಗಳಿವೆ. ಮತ್ತೊಂದು ಬೇಡಿಕೆ, ಆದ್ರೆ ಕೊಳ್ಳೋಕೆ ಎಷ್ಟು ಜನ ಇದ್ದಾರೆ ಅಂತ. ಕೊಳ್ಳೋರು ಜಾಸ್ತಿ ಆದ್ರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸರಿ, ಇದರಿಂದ ಲಾಭ ಮಾಡೋದು ಹೇಗೆ? ಬನ್ನಿ ಒಂದು ಚಿಕ್ಕ ಉದಾಹರಣೆ ನೋಡೋಣ. ಉದಾಹರಣೆಗೆ 10 ಷೇರುಗಳನ್ನ ತಲಾ 100 ರೂಪಾಯಿಗೆ ಕೊಂಡ್ರೆ ಒಟ್ಟು ಹೂಡಿಕೆ 1000 ರೂಪಾಯಿ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ಷೇರಿನ ಬೆಲೆ 150 ರೂಪಾಯಿಗೆ ಏರಿದ್ರೆ ಈಗ ಷೇರುಗಳ ಮೌಲ್ಯ 1500 ರೂಪಾಯಿ. ಹೂಡಿಕೆ ಮತ್ತು ಈಗಿನ ಮೌಲ್ಯದ ನಡುವಿನ ವ್ಯತ್ಯಾಸವೇ ಲಾಭ. ಇಲ್ಲಿ ಅದು 500 ರೂಪಾಯಿ. ಹಾಗಾಗಿ ಮುಖ್ಯವಾಗಿ ನೆನಪಿಡಬೇಕಾದ್ದು ಅಂದ್ರೆ ಇಲ್ಲಿ ಲಾಭವೂ ಇದೆ, ಜೊತೆಗೆ ನಷ್ಟದ ಅಪಾಯವೂ ಇದೆ. ಇದು ನಮಗೆ ಒಂದು ಪ್ರಮುಖ ನಿಯಮವನ್ನು ನೆನಪಿಸುತ್ತೆ. ಹಣ ಹೂಡಿಕೆ ಮಾಡೋ ಮುಂಚೆ ಜ್ಞಾನದಲ್ಲಿ ಹೂಡಿಕೆ ಮಾಡಿ. ಅಷ್ಟೇ, 1 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇದೆ. ಹಾಗಿದ್ರೆ ಕಲಿಕೆಯ ಪಯಣದಲ್ಲಿ ಮುಂದಿನ ಹೆಜ್ಜೆ ಏನು?